ಚಿನ್ನದ ಸರ, ನೆಕ್ಲೆಸ್ ಅಥವಾ ಬಳೆ, ಕಿವಿಯೋಲೆಗಳು ಕಪ್ಪಾದರೆ ನೀವು ಈ ರೀತಿ ಕ್ಲೀನ್ ಮಾಡಿಕೊಳ್ಳಬಹುದು. ಚಿನ್ನದ ಆಭರಣಗಳನ್ನು ಪದೇ ಪದೇ ಧರಿಸುವುದರಿಂದ ಆಭರಣಗಳು ಕಪ್ಪಾಗಲು ಪ್ರಾರಂಭಿಸುತ್ತವೆ. ಆಭರಣಗಳಿಂದ ಕಪ್ಪು ಬಣ್ಣವನ್ನು ತೆಗೆಯಲು ದುಡ್ಡು ಖರ್ಚು ಮಾಡುವ ಬದಲು ಮನೆಯಲ್ಲಿಯೇ ಕೆಲವೊಂದು ಟ್ರಿಕ್ಸ್ ಅನುಸರಿಸುವ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ರಾಜ ಮಹಾರಾಜರ ಕಾಲದಿಂದಲೂ ಕೂಡ ತನ್ನದೇ ಆದ ಮೌಲ್ಯವನ್ನು ಉಳಿಸಿಕೊಂಡು ಬಂದಿರುವ ಚಿನ್ನ ಅಥವಾ ಬಂಗಾರದ ಒಡವೆಗಳು ಇಂದಿಗೂ ಕೂಡ ಅದೇ ಛಾಪನ್ನು ಉಳಿಸಿಕೊಂಡಿದೆ. ಇದೇ ಕಾರಣಕ್ಕೆ ಇಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ದಿನ ಊದ ಹಾಗೆ ಗಗನಕ್ಕೆ ಏರುತ್ತಿರುವುದು. ಆದರೆ ಚಿನ್ನಾಭರಣಗಳ ವಿಚಾರದಲ್ಲಿ ನೋಡುವುದಾದರೆ ವರ್ಷಗಳು ಕಳೆದು ಹೋದಂತೆ ಕ್ರಮೇಣವಾಗಿ ಇದರ ಬಣ್ಣ ಹೊಳಪು ಮಾಸಿದಂತೆ ಕಾಣುತ್ತದೆ. ಹೊಸ ಆಭರಣಗಳು ಧರಿಸಿದಾಗ ಅದರ ಹೊಳಪು ಕಾಲಾನಂತರದಲ್ಲಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ನೆಚ್ಚಿನ ಚಿನ್ನದ ಉಂಗುರ, ಕುತ್ತಿಗೆಯ ಸರ ಅಥವಾ ಕಿವಿಯೋಲೆಗಳು ಹಳೆಯದಾದಾಗ ಅವುಗಳ ಹೊಳಪನ್ನು ಕಳೆದುಕೊಳ್ಳುತ್ತವೆ. ಹಾಗಿದ್ರೆ ಹಳೆ ಚಿನ್ನವನ್ನು ಹೊಸದರಂತೆ ಮಾಡುವುದು ಹೇಗೆ ಎಂದು ತಿಳಿಯೋಣ. ಹಾಗಿದ್ರೆ ಚಿನ್ನ ಯಾವ ಕಾರಣಕ್ಕೆ ಕಪ್ಪಾಗುತ್ತದೆ ಎಂದು ತಿಳಿಯೋಣ. ದೇಹದಿಂದ ಹೊರಬರುವ ಬೆವರು ಮತ್ತು ಕೊಳಕು ಚಿನ್ನದ ಆಭರಣಗಳ ಹೊಳಪನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಸುಗಂಧ ದ್ರವ್ಯವನ್ನು ಹಚ್ಚುವುದರಿಂದ ಕೂಡ ಆಭರಣಗಳು ಕಪ್ಪಾಗಬಹುದು. ಮೇಕಪ್ನಲ್ಲಿ ಬಳಸುವ ರಾಸಾಯನಿಕಗಳು ಚಿನ್ನದ ಆಭರಣಗಳ ಹೊಳಪನ್ನು ಕಡಿಮೆ ಮಾಡಬಹುದು. ಆದರೆ ಇವೆಲ್ಲ ಸಮಸ್ಯೆಗೆ ದುಬಾರಿ ಖರ್ಚು ಮಾಡುವ ಬದಲು ಮನೆಯಲ್ಲಿಯೇ ಕಪ್ಪಾದ ಆಭರಣಗಳನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸಬಹುದು. ಕೂದಲಿನ ಹೊಳಪನ್ನು ಹೆಚ್ಚಿಸಲು ಅನೇಕ ಜನರು ರೀತಾ ಅಥವಾ ಅಂಟುವಾಳ ಕಾಯಿಯನ್ನು ಬಳಸುತ್ತಾರೆ. ರೀತಾ ಸಹಾಯದಿಂದ ನೀವು ನಿಮ್ಮ ಕಪ್ಪು ಚಿನ್ನದ ಆಭರಣಗಳನ್ನು ಸಹ ಹೊಳಪುಗೊಳಿಸಬಹುದು. ನೀರು ಮತ್ತು ರೀತಾವನ್ನು ಒಂದು ಬೌಲ್ನಲ್ಲಿ ಬೆರೆಸಿ ರಾತ್ರಿಯಿಡೀ ನೆನೆಸಿಡಿ. ಬೆಳಗ್ಗೆ ಈ ನೀರನ್ನು ಕುದಿಸಿ ತಣ್ಣಗಾಗಲು ಬಿಡಿ. ನೀರು ಸ್ವಲ್ಪ ತಣ್ಣಗಾದ ನಂತರ ಅದಕ್ಕೆ ಅರಿಶಿಣ ಪುಡಿಯನ್ನು ಸೇರಿಸಿ ಮತ್ತು ಕಪ್ಪು ಚಿನ್ನದ ಆಭರಣಗಳನ್ನು ಅದರಲ್ಲಿ ಹಾಕಿ 5 ರಿಂದ 10 ನಿಮಿಷಗಳ ಕಾಲ ಬಿಡಿ. ಸ್ವಲ್ಪ ಸಮಯದ ನಂತರ ಆ ಆಭರಣಗಳನ್ನು ಬ್ರಷ್ ಸಹಾಯದಿಂದ ಉಜ್ಜುವ ಮೂಲಕ ಸ್ವಚ್ಛಗೊಳಿಸಿ. ಅರಿಶಿಣ ಮತ್ತು ರೀತಾ ಕಪ್ಪು ಚಿನ್ನದ ಆಭರಣಗಳಿಂದ ಕೊಳಕು ಮತ್ತು ಕಪ್ಪು ಬಣ್ಣವನ್ನು ತೆಗೆದುಹಾಕಲು ಸಹಾಯಕವಾಗಬಹುದು. ಅಡುಗೆ ಸೋಡಾ ಹಾಗೂ ನಿಂಬೆ ರಸ. ಅಡುಗೆ ಸೋಡಾದಲ್ಲಿ ನಿಂಬೆ ರಸವನ್ನು ಬೆರೆಸಿ ಪೇಸ್ಟ್ ತಯಾರಿಸಿ. ಈ ಪೇಸ್ಟನ್ನು ಕಪ್ಪಾದ ಚಿನ್ನದ ಆಭರಣಗಳ ಮೇಲೆ ಹಚ್ಚಿ 10 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ಸ್ವಲ್ಪ ಸಮಯದ ನಂತರ ಆ ಆಭರಣಗಳನ್ನು ಬ್ರಷ್ ಅಥವಾ ಬಟ್ಟೆಯ ಸಹಾಯದಿಂದ ಉಜ್ಜುವ ಮೂಲಕ ಸ್ವಚ್ಛಗೊಳಿಸಿ. ಆಭರಣಗಳನ್ನು ಸ್ವಚ್ಛಗೊಳಿಸಿದ ನಂತರ ಅವುಗಳನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದು ಹತ್ತಿ ಬಟ್ಟೆಯಿಂದ ಒರೆಸಿ. ಅಡುಗೆ ಸೋಡಾ ಮತ್ತು ನಿಂಬೆ ರಸದ ಸಹಾಯದಿಂದ ನೀವು ಕಪ್ಪಾದ ಆಭರಣಗಳನ್ನು ಸಹ ಸ್ವಚ್ಛಗೊಳಿಸಬಹುದು. ಇನ್ನು ಡಿಟರ್ಜೆಂಟ್ ಪೌಡರ್. ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿ ನೀರನ್ನು ಹಾಕಿ ನಂತರ ಇದಕ್ಕೆ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ನೊರೆ ಬರುವ ಹಾಗೆ ಮಾಡಿಕೊಳ್ಳಿ. ಇಷ್ಟಾದ ಬಳಿಕ ಈ ನೀರಿನಲ್ಲಿ ಆಭರಣಗಳನ್ನು 10 ನಿಮಿಷಗಳವರೆಗೆ ನೆನೆ ಹಾಕಿ. ಆ ಬಳಿಕ ತಣ್ಣೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳಿ. ಹೀಗೆ ಮಾಡುವುದರಿಂದ ಕೂಡ ನಿಮ್ಮ ಹಳೆಯ ಚಿನ್ನವನ್ನು ಹೊಸದರಂತೆ ಪಳಪಳ ಹೊಳೆಯುವಂತೆ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.